ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಲಭ್ಯವಿರುವ ವಿದ್ಯಾರ್ಥಿ ವೇತನ ಅಂದರೆ ಸ್ಕಾಲರ್ಶಿಪ್ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಬಗ್ಗೆ ಹೇಳುತ್ತೇನೆ. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಸಹಾಯವಾಗುತ್ತದೆ. ಯಾರ್ಯಾರು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅವರಿಗೆ ತುಂಬಾ ಯೂಸ್ ಆಗುತ್ತೆ. ಈ ವಿಡಿಯೋ ಕೊನೆವರೆಗೂ ನೋಡಿ. 1ನೇ ತರಗತಿಯಿಂದ 10ನೇ ತರಗತಿ ಓದ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು. ಮತ್ತು ಫಸ್ಟ್ PUC, ಸೆಕೆಂಡ್ PUC ಮತ್ತು ಡಿಗ್ರಿ ಯಾರ್ಯಾರು ಓದ್ತಾ ಇದ್ದಾರೆ ಅವರಿಗೂ ಯೂಸ್ ಆಗುತ್ತೆ. ಇದು ಅವರಿಗೆ SSB ಸ್ಕಾಲರ್ಶಿಪ್ ಹಾಕ್ಬೋದು. ಇದು ಲಾಸ್ಟ್ ದಿನಾಂಕ ಬಂದುಬಿಟ್ಟು ಆಗಸ್ಟ್ 31. ಪ್ಲೀಸ್ ಎಲ್ಲರೂ ಸ್ಕಾಲರ್ಶಿಪ್ ಹಾಕಿ. ನಿಮ್ಮ ಅಮೌಂಟ್ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ, ನಿಮ್ಮ ಓದೋಕ್ಕಾಗಿ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸು ಅಂತ ನಾನು ಹೇಳ್ತೇನೆ. ಈಗ 1ನೇ ತರಗತಿಯಿಂದ 10ನೇ ತರಗತಿ ಯಾರು ಓದ್ತಾ ಇದ್ದೀರಾ ಅವರು ಆಧಾರ್ ಕಾರ್ಡ್, ಕ್ಯಾಸ್ಟ್ ಇನ್ಕಮ್ ಮತ್ತು ಸ್ಯಾಟ್ಸ್ ನಂಬರ್, ಇದು ಮೇನ್ ಇಂಪಾರ್ಟೆಂಟ್. ಹೌದಾ? 1ನೇ ತರಗತಿಯಿಂದ 10ನೇ ತರಗತಿ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಇರಬೇಕು. ಮತ್ತು ಒಂದು ಫೋಟೋ ಮತ್ತು ಸ್ಯಾಟ್ಸ್ ನಂಬರ್, ಮೇನ್ ಸ್ಯಾಟ್ಸ್ ನಂಬರ್. ನಿಮ್ಮ ಡೀಟೇಲ್ಸ್ ಎಲ್ಲ ಸ್ಯಾಟ್ಸ್ ನಂಬರ್ ಅಪ್ಲೈ ಇರುತ್ತಲ್ಲ, ಅದಕ್ಕೆ ಸ್ಯಾಟ್ಸ್ ನಂಬರ್ ಇಂಪಾರ್ಟೆಂಟು. ಫಸ್ಟ್ PUC ಇಂದ ಸೆಕೆಂಡ್ PUC ಮತ್ತು ಡಿಗ್ರಿ ಇದು ಓದ್ತಾ ಇದ್ದವರಿಗೆ ಅವರಿಗೆ ಯಾವ್ಯಾವ ಡಾಕ್ಯುಮೆಂಟ್ಸು ಬೇಕು ಅನ್ನೋದು ಹೇಳ್ತೀನಿ. ಈಗ ನಾನು ಫಸ್ಟಿಗೆ ಅವ್ರದ್ದು ಆಧಾರ್ ಕಾರ್ಡ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಮತ್ತು ಅವ್ರದ್ದು SLC ಮಾರ್ಕ್ಸ್ ಕಾರ್ಡ್, ಅವ್ರದ್ದೊಂದು ಫೋಟೋ ಮತ್ತು ಅವ್ರ ಕಾಲೇಜ್ ವತಿಯಿಂದ ಒಂದು ನಂಬರ್ ಕೊಟ್ಟಿರ್ತಾರೆ, UUCMS ಕೋಡ್ ಅನ್ನೋದು ಕಾಲೇಜಲ್ಲಿ ಕೊಡ್ತಾರೆ. ಅದನ್ನ ಇಸ್ಕೊಂಬಂದು ಅಪ್ಲಿಕೇಶನ್ ಹಾಕ್ಬೇಕು. ನೀವು ಅಪ್ಲಿಕೇಶನ್ ಹಾಕಿಂದ ನಿಮಗೆ ಅಮೌಂಟ್ ಬರುತ್ತೆ. ಅದು ನಿಮ್ಮ ಭವಿಷ್ಯಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಸರ್ಕಾರ ವತಿಯಿಂದ ಬಿಟ್ಟಿದ್ದಾರೆ. ಅದನ್ನು ನೀವು ತುಂಬಾ ಯೂಸ್ ಮಾಡ್ಕೊಳ್ಳಿ. ಪ್ಲೀಸ್ ಅಪ್ಲಿಕೇಶನ್ ಹಾಕಿ ಹೋಗಿ. ಆಗಸ್ಟ್ 31 ಲಾಸ್ಟ್ ಡೇಟು. ಹೌದಾ? ಆಗಸ್ಟ್ 31 ಲಾಸ್ಟ್ ಡೇಟ್ ಆಗಿರೋದರಿಂದ ನಿಮಗೆ ಯೂಸ್ ಆಗುತ್ತೆ ಅಮೌಂಟು. ಹೌದಾ? ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕಿ ಹೋಗಿ. ಆಗಸ್ಟ್ 31 ಲಾಸ್ಟ್ ದಿನಾಂಕ. ನಾನು ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ದೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ, ಹೋಗಿ ನೋಡಿ. ಪ್ಲೀಸ್ ಇದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಹೋಗಿ ಸ್ಟೂಡೆಂಟ್ಸ್ ಯಾರಿದ್ದರೆ ಪ್ಲೀಸ್ ಹೋಗಿ ಅಪ್ಲಿಕೇಶನ್ ಹಾಕಿ. ಆಗಸ್ಟ್ 31 ಲಾಸ್ಟ್ ದಿನಾಂಕ. ಎಲ್ಲರಿಗೂ ಧನ್ಯವಾದಗಳು.